ಎರಡು ಸಂಸ್ಕೃತ ಶಬ್ದಗಳು ಸೇರಿ ಸಂಧಿಯಾದರೆ ಅದನ್ನು ಸಂಸ್ಕೃತ ಸಂಧಿ ಎನ್ನುತ್ತೇವೆ. ಸಂಸ್ಕೃತ ಸಂಧಿಗಳಲ್ಲಿ 4: 1 ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿಸಂಧಿ ಮತ್ತು ಎಣ್ಸಂಧಿ. ಸವರ್ಣ ಎಂದರೆ ಒಂದೇ ಗುಂಪಿನ ಅಕ್ಷರಗಳು. ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಮಧ್ಯೆ ದೀರ್ಘ ಅಕ್ಷರವು ಬರುವುದಕ್ಕೆ ಸವರ್ಣ ದೀರ್ಘ ಎಂದು ಕರೆಯಲಾಗುತ್ತದೆ. ಈಗ ಹೇಳುವ ದೇವಾಸುರ. ದೇವ ಅಸುರ ದೇವಾಸುರ. ಗುಣ ಅಧಿಕ ಅವಗುಣ ಗುಣಾವಗುಣ. ಆಮೇಲೆ ಕವಿ ಇಂದ್ರ ಕವೀಂದ್ರ. ಗಿರಿ ಈಶ ಗಿರೀಶ. ಗುರು ಉಪದೇಶ ಗುರೂಪದೇಶ. ಉಪ ಆಹಾರ ಉಪಹಾರ. ಗುಣಸಂಧಿ. ಅಕಾರಗಳಿಗೆ ಈಕಾರಗಳು ಪರವಾದರೆ ಏಕಾರವು, ಆಕಾರಗಳಿಗೆ ಊಕಾರಗಳು ಪರವಾದರೆ ಓಕಾರವು, ಆಕಾರಗಳಿಗೆ ಋಕಾರ ಪರವಾದರೆ ಅರ್ಕಾರವು ಆದೇಶವಾಗಿ ಬರುವುದಕ್ಕೆ ಗುಣಸಂಧಿ ಎನ್ನುತ್ತೇವೆ. ಉದಾಹರಣೆ: ಗಣ ಈಶ ಗಣೇಶ. ಪರ ಉಪಕಾರ ಪರೋಪಕಾರ. ಸೂರ್ಯ ಉದಯ ಸೂರ್ಯೋದಯ. ದೇವ ಋಷಿ ದೇವರ್ಷಿ. ನವ ಉದಯ ನವೋದಯ. ವೃದ್ಧಿಸಂಧಿ. ಆಕಾರಗಳಿಗೆ ಐಕಾರಗಳು ಪರವಾದರೆ ಐಕಾರವು, ಆಕಾರಗಳಿಗೆ ಔಕಾರಗಳು ಪರವಾದರೆ ಔಕಾರವು ಆದೇಶವಾಗಿ ಬರುವುದಕ್ಕೆ ವೃದ್ಧಿಸಂಧಿ ಎಂದು ಕರೆಯುತ್ತೇವೆ. ಲೋಕ ಏಕ ಲೋಕೈಕ. ಜನ ಐಕ್ಯ ಜನೈಕ್ಯ. ಮಹಾ ಔದಾರ್ಯ ಮಹೌದಾರ್ಯ. ಮಹಾ ಔನ್ನತ್ಯ ಮಹೌನ್ನತ್ಯ. ಯ ರ ಲ ವ ಈ ಅಕ್ಷರಗಳ ಗುಂಪಿಗೆ ಎಣ್ ಎಂಬ ಸಂಜ್ಞೆ ಉಪಯೋಗಿಸುತ್ತಾರೆ. ಸಂಧಿ ಕಾರ್ಯದಲ್ಲಿ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಎಣ್ ಸಂಧಿ ಎಂದು ಕರೆಯಲಾಗುತ್ತದೆ. ಈ ರು ಊಕಾರಗಳಿಗೆ ಸವರ್ಣವಲ್ಲದ ಸ್ವರವು ಪರವಾದಾಗ ಈಕಾರಗಳಿಗೆ ಏಕಾರವು, ಊಕಾರಗಳಿಗೆ ಓಕಾರವು, ಋಕಾರಕ್ಕೆ ರ ಕಾರವು ಆದೇಶವಾಗಿ ಬರುವುದಕ್ಕೆ ಎಣ್ ಸಂಧಿ ಎಂದು ಕರೆಯುತ್ತೇವೆ. ಅತಿ ಅಂತ ಅತ್ಯಂತ. ಅಧಿ ಆತ್ಮ ಆಧ್ಯಾತ್ಮ. ಅತಿ ಅವಸರ ಅತ್ಯವಸರ. ಗುರು ಆಜ್ಞೆ ಗುರುವಾಜ್ಞೆ.